ಹಲೋ ನಮಸ್ತೆ, ನಿತ್ಯ ಸಂಜೀವಿನಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರೇಮ್ ಕುಮಾರ್ ಸೊರಬ. ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರಲ್ಲಿ ನಾನಾ ರೀತಿಯ ಆರೋಗ್ಯದ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತೆ. ಆ ರೀತಿಯ ಆರೋಗ್ಯದ ಸಮಸ್ಯೆಗಳಲ್ಲಿ ಈ ಗರ್ಭಕಂಠ ಕ್ಯಾನ್ಸರ್ ಕೂಡ ಒಂದು. ಯಾವುದೇ ಕಾರಣಕ್ಕೂ ಈ ಗರ್ಭಕಂಠ ಕ್ಯಾನ್ಸರ್ ಬಗ್ಗೆ ನಿರ್ಲಕ್ಷ್ಯವನ್ನು ವಹಿಸೋದು ಬೇಡ, ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ, ಮುಂಜಾಗ್ರತಾ ಕ್ರಮವನ್ನು ಕೂಡ ತೆಗೆದುಕೊಳ್ಬೇಕಿದೆ. ಹಾಗಾದ್ರೆ ಏನಿದು ಗರ್ಭಕಂಠ ಕ್ಯಾನ್ಸರ್? ಇದನ್ನು ತಡೆಗಟ್ಟೋದು ಹೇಗೆ? ಇದರ ಲಕ್ಷಣಗಳೇನು? ಜೊತೆಗೆ ಚಿಕಿತ್ಸಾ ವಿಧಾನ ಏನು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ಲಿಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಆಂಕೋವಿಲ್ ಕ್ಯಾನ್ಸರ್ ಆಸ್ಪತ್ರೆಯ MD ಡಾಕ್ಟರ್ ಅನಿಲ್ ಕುಮಾರ್ ಅವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಬಹಳಷ್ಟು ಜನರಲ್ಲಿ ಕಾಡುವಂತಹ ಪ್ರಶ್ನೆ, ಈ ಗರ್ಭಕಂಠ ಕ್ಯಾನ್ಸರ್ ಅಂದ್ರೆ ಏನು, ಅದರಲ್ಲಿರುವಂತಹ ಟೈಪ್ಸ್ ಯಾವುದು ಅಂತ ತಿಳಿಸ್ಕೊಡ್ಬಹುದಾ? ಹೌದು. ಸೊ ನಮ್ಮ ಫೀಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ನಲ್ಲಿ ಸ್ತ್ರೀ ಜನನ ಅಂಗಗಳನ್ನ ಗಮನಿಸಿದ್ರೆ ಎರಡು ಭಾಗನ ಮಾಡ್ತೀವಿ. ಒಂದು ಇಂಟರ್ನಲ್ ಜೆನೆಟೇಲಿಯಾ, ಇನ್ನೊಂದು ಎಕ್ಸ್ಟರ್ನಲ್ ಜೆನೆಟೇಲಿಯಾ. ಇಂಟರ್ನಲ್ ಜೆನೆಟೇಲಿಯಾದಲ್ಲಿ ಒಂದು ಅಂಡಾಶಯ, ಯೂಟ್ರೈನ್ ಬಾಡಿ, ಯೂಟ್ರೈನ್ ಸರ್ವಿಕ್ಸ್ ಮತ್ತು ವೆಜನಲ್ ಕ್ಯಾನಲ್ ಬರುತ್ತೆ. ಈ ಯೂಟ್ರೈನ್ ಬಾಡಿನ ಮತ್ತೆ ನಾವು ಡಿವೈಡ್ ಮಾಡ್ತೀವಿ. ಯೂಟ್ರಸ್ನ ಒಂದು ಅಪ್ಪರ್ ಪಾರ್ಟ್ ಯೂಟ್ರೈನ್ ಬಾಡಿ, ಇದು ಚೈಲ್ಡ್ ಬರ್ತ್ ಹಾಗೂ ಮೆನ್ಸ್ಟ್ರಲ್ ಸೈಕಲ್ಗೆ ಹೆಲ್ಪ್ ಮಾಡುತ್ತೆ. ಇನ್ನೊಂದು ಲೋವರ್ ಪಾರ್ಟ್ ಆಫ್ ದ ಯೂಟ್ರಸ್, ಯೂಟ್ರೈನ್ ಸರ್ವಿಕ್ಸ್ ಅಂತ ಹೇಳ್ತೀವಿ. ಈ ಯೂಟ್ರೈನ್ ಸರ್ವಿಕ್ಸ್ಗೆ ಆಗುವಂತಹ ದುರ್ಮಾಂಸ ಏನು ಬೆಳ್ಕೊಳ್ಳುತ್ತೆ ಅದನ್ನ ಬಯಾಪ್ಸಿ ಮಾಡಿ ಪ್ರೂವ್ ಮಾಡಿ ಕ್ಯಾನ್ಸರ್ ಅಂತ ಕಂಡುಹಿಡಿದಂತಹ ಕಾಯಿಲೆನ ಯೂಟ್ರೈನ್ ಸರ್ವೈಕಲ್ ಕ್ಯಾನ್ಸರ್ ಅಂತ ನಾವು ಡೆಫೈನ್ ಮಾಡ್ತೀವಿ. ಸರ್, ಇದರ ಲಕ್ಷಣಗಳನ್ನ ನಾವು ಗಮನಿಸಿದ್ರೆ, ಸೊ ಪೋಸ್ಟ್ ಮೆನೋಪಾಸಲ್ ಬ್ಲೀಡಿಂಗ್ ಸಾಮಾನ್ಯವಾಗಿ ಕಾಣಿಸುತ್ತೆ. ಪ್ರಾರಂಭ ಹಂತದಲ್ಲೇ ಕಾಯಿಲೆ ಇದ್ದಾಗ ಸೊ ವೈಟ್ ಡಿಸ್ಚಾರ್ಜ್ ಪರ್ ವಜೈನಾ ಅಥವಾ ಬಿಳಿ ಮುಟ್ಟಾಗುವಂಥದ್ದು ಕಾಣಿಸ್ತದೆ. ಇಲ್ಲ ಅಂತಂದ್ರೆ ಪೋಸ್ಟ್ ಕಾಯಿಟಲ್ ಬ್ಲೀಡಿಂಗ್, ಸೊ ಲೈಂಗಿಕ ಸಂಪರ್ಕ ಆದ್ಮೇಲೆ ಬ್ಲೀಡಿಂಗ್ ಆಗುವಂಥದ್ದು, ಅಥವಾ ರಕ್ತಸ್ರಾವ ನಿಂತ ಆದ್ಮೇಲೆ ಪೋಸ್ಟ್ ಮೆನೋಪಾಸಲ್ ಬ್ಲೀಡಿಂಗ್ ಆಗುವಂಥದ್ದು, ಇವು ಸಾಮಾನ್ಯವಾಗಿ ಕಾಣಿಸುವಂಥ ಲಕ್ಷಣಗಳು. ಓಕೆ ಡಾಕ್ಟರ್, ಬಹಳಷ್ಟು ಜನರಲ್ಲಿ ಕಾಡುವಂತಹ ಪ್ರಶ್ನೆ, ಇತ್ತೀಚಿನ ದಿನಗಳಲ್ಲಿ ಈ ರೀತಿಯ ಆರೋಗ್ಯ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ. ಭಾರತದಲ್ಲಿ ಇದರ ಅಂಕಿ ಅಂಶಗಳು ಎಷ್ಟಿದೆ ಅಂತ? ಕರೆಕ್ಟ್. ಸೊ ನಾವು ಸರ್ವೈಕಲ್ ಕ್ಯಾನ್ಸರ್ ಅಂಕಿಅಂಶನ ಗಮನಿಸಿದ್ರೆ ಭಯ ಹುಟ್ಟುತ್ತೆ. ಯಾಕೆ ಅಂತಂದ್ರೆ ಪ್ರತಿ 2 ನಿಮಿಷಕ್ಕೆ ಒಂದು ಸರ್ವೈಕಲ್ ಕ್ಯಾನ್ಸರ್ಗೆ ಡಯಾಗ್ನೋಸ್ ಆಗಿರುವಂತಹ ಮಹಿಳೆ ಸಾವನ್ನಪ್ತಿದ್ದಾಳೆ ಇಡೀ ದೇಶದಲ್ಲಿ, ಪ್ರತಿ 2 ನಿಮಿಷಕ್ಕೆ. ಅದೇ ಭಾರತದನ್ನು ನಾವು ಗಮನಿಸಿದ್ರೆ ಪ್ರತಿ 8 ನಿಮಿಷಕ್ಕೆ ಒಂದು ಸರ್ವೈಕಲ್ ಕ್ಯಾನ್ಸರ್ ಡಯಾಗ್ನೋಸ್ ಆಗಿರುವಂತಹ ಮಹಿಳೆ ಸಾವನ್ನಪ್ತಿದ್ದಾಳೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂತಂದ್ರೆ, ಈ ಸಾವನ್ನ 90 to 95% ಶೇಕಡ 95ರಷ್ಟು ಕಾಯಿಲೆನ ತಡೆಗಟ್ಟಬಹುದು. ಸೊ ಇದು ಪ್ರಿವೆಂಟಬಲ್ ಡೆತ್. ಸೊ ಹಂಗಾಗಿ ಇದಕ್ಕೆ ತುಂಬಾ ಮಾಹಿತಿ ನಾನು ಈ ಕಾರ್ಯಕ್ರಮದಲ್ಲಿ ಹೇಳ್ತಾ ಬರ್ತೀನಿ. ಸೊ 1 in 8 ಫೀಮೇಲ್ಸ್ ಡಯಾಗ್ನೋಸ್ ಆಗಿರೋರು ಸಾಯ್ತಾ ಇದ್ದಾರೆ ನಮ್ಮ ಸರ್ವೈಕಲ್ ಕ್ಯಾನ್ಸರ್ ನಮ್ಮ ಭಾರತದಲ್ಲಿ. ಓಕೆ ಡಾಕ್ಟರ್, ಈಗಾಗಲೇ ನೀವು ಅದರ ಗುಣಲಕ್ಷಣಗಳ ಬಗ್ಗೆ ಹೇಳ್ತಾ ಇದ್ರಿ, ಈ ಗರ್ಭಕಂಠ ಕ್ಯಾನ್ಸರ್ನ ಗುಣಲಕ್ಷಣಗಳು. ನಮಗೆ ಈ ಗರ್ಭಕಂಠ ಕ್ಯಾನ್ಸರ್ ಬಂದಿದೆ ಅಂತ ಹೇಳಿ ಪತ್ತೆ ಹಚ್ಚುವಂತಹ ವಿಧಾನ ಯಾವುದು ಅಂತ? ಹೌದು. ಸೊ ಸಾಮಾನ್ಯವಾಗಿ ಪ್ರಾರಂಭದಲ್ಲಿ ಬಿಳಿ ಮುಟ್ಟು ಕಾಣಿಸ್ಕೊಳ್ಳುತ್ತೆ ಮಹಿಳೆಗೆ. ಸೊ ಬಿಳಿ ಮುಟ್ಟು ಕಂಡಾಗ ಹೋಗಿ ಗೈನಕಾಲಜಿಸ್ಟ್ ಹತ್ರ ಪರೀಕ್ಷೆ ಮಾಡಿಸ್ಕೋಬೇಕು. ಇನ್ನ ಹಂತ ಸ್ವಲ್ಪ ದೊಡ್ಡದಾಗ್ತಾ ಇದ್ದಾಗ ಬ್ಲೀಡಿಂಗ್ ಶುರು ಆಗ್ತದೆ. ಈಗ ಶುರು ಆದಾಗ ಕಾಲ್ಪೋಸ್ಕೋಪಿ ಅಂತ ಪರೀಕ್ಷೆ ಮಾಡಿ ಒಂದು ಬಯಾಪ್ಸಿ, ಪಂಚ್ ಬಯಾಪ್ಸಿ ಅಂತ ತಗೋತೀವಿ. ಆ ಪಂಚ್ ಬಯಾಪ್ಸಿ ಮಾಡಿದಾಗ ಅದು ಮೈಕ್ರೋಸ್ಕೋಪ್ ನಲ್ಲಿ ಸ್ಟಡಿ ಮಾಡಿ ನೋಡಿದಾಗ ಅದರಲ್ಲಿ ಕ್ಯಾನ್ಸರ್ ಕಾಯಿಲೆ ಲಕ್ಷಣಗಳೇನಾದ್ರು ಇದೆಯೋ ಇಲ್ವೋ ಅನ್ನೋದು ಮಾಹಿತಿ ಸಿಗ್ತದೆ ನಮಗೆ. ಅದಾದಾಗ ಬಯಾಪ್ಸಿನಲ್ಲಿ ಪ್ರೂವ್ ಮಾಡಾದ್ಮೇಲೆ ಯಾವ ಹಂತದಲ್ಲಿ ಕಾಯಿಲೆ ಇದೆ ಅಂತ ತಿಳ್ಕೊಳ್ಳಿಕ್ಕೆ ಫರ್ದರ್ ಸ್ಕ್ಯಾನ್, CT ಸ್ಕ್ಯಾನ್, ಎಕ್ಸ್ರೇ ಈ ತರದೆಲ್ಲ ಪರೀಕ್ಷೆಗಳನ್ನ ಮಾಡ್ತೀವಿ. ಡಾಕ್ಟರ್, ಮತ್ತೊಂದು ಪ್ರಮುಖ ವಿಚಾರ ಏನು ಅಂದ್ರೆ, ಈ ಗರ್ಭಕಂಠ ಕ್ಯಾನ್ಸರ್ ಅನ್ನೋದೇನಿದೆ, ಇದು ಪರ್ಟಿಕ್ಯುಲರ್ ಆಗಿ ಇಂಥ ಏಜ್ ನವರಲ್ಲಿಯೇ ಕಂಡು ಬರುತ್ತಾ ಅಥವಾ ಎಲ್ಲರಲ್ಲೂ ಸಾಮಾನ್ಯವಾಗಿ ಕಂಡು ಬರುತ್ತಾ ಅಂತ? ಸೊ ಕಾಮನ್ ಏಜ್ ಗ್ರೂಪ್ ನಾವು ಗಮನಿಸಿದ್ರೆ ಸೆಕ್ಷುಯಲಿ ಆಕ್ಟಿವ್ ಏಜ್ ಗ್ರೂಪ್ ಅಲ್ಲಿ ಇದು ಕಾಣಿಸ್ತದೆ. ಸೊ ನಾರ್ಮಲಿ 15 to 45 ಇರೋಂಥ ಏಜ್ ಗ್ರೂಪ್ ಅಲ್ಲಿ ಸಾಮಾನ್ಯ ಕಾಣಿಸುವಂತದ್ದು. ಯಾಕಿದು ಅಂತಂದ್ರೆ ಇದ್ರದ್ದು ಮೂಲ ಕಾರಣ ಒಂದು ವೈರಲ್ ಇನ್ಫೆಕ್ಷನ್. ಸೊ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ಹೇಳಿ ಒಂದು ವೈರಸ್ ಇನ್ಫೆಕ್ಷನ್ ಆಗ್ತದೆ. ಸೊ ಆ ವೈರಸ್ ಇನ್ಫೆಕ್ಷನ್ ಸಾಮಾನ್ಯವಾಗಿ 6 ತಿಂಗಳು 1 ವರ್ಷದಲ್ಲಿ ಸೆಲ್ಫ್ ಸಬ್ಸೈಡ್ ಆಗ್ತದೆ. ಬಟ್ ಕ್ರಮೇಣವಾಗಿ ಡಾರ್ಮೆಂಟ್ ಆಗಿ ಇದ್ದಿದ್ದು ವೈರಲ್ ಇನ್ಫೆಕ್ಷನ್ ಒಂದು 15-20 ವರ್ಷ ನಂತರ ಅದು ಕ್ಯಾನ್ಸರ್ ಆಗಿ ಮಾರ್ಪಾಡಾಗಂತ ಸಾಧ್ಯತೆಗಳು ಇರ್ತದೆ. ಓಕೆ ಡಾಕ್ಟರ್, ಈ ಗರ್ಭಕಂಠ ಕ್ಯಾನ್ಸರ್ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಹೋಗ್ಬಿಟ್ಟಿದೆ. ಇದು ಮಹಿಳೆಯರಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಪರ್ಟಿಕ್ಯುಲರ್ ಕಾರಣಗಳೇನು ಅಂತ? ಎಸ್ ಸರ್, ಮೇನ್ ಕಾಸ್ 90 to 95% ಆಫ್ ದ ಟೈಮ್ಸ್ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಇನ್ಫೆಕ್ಷನ್. ಸೊ ನಾವು ರೀಸೆಂಟ್ ಆಗಿರುವ 2020 ಡೇಟಾ ನೋಡಿದ್ರೆ ಇಡೀ ಪ್ರಪಂಚದಲ್ಲಿ ಒಂದು 6 ಲಕ್ಷ ಹೊಸ ಸರ್ವೈಕಲ್ ಕ್ಯಾನ್ಸರ್ ರೋಗಿಗಳು ವರ್ಷಕ್ಕೆ ಡಯಾಗ್ನೋಸ್ ಆಗ್ತಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಇಂಡಿಯಾದ ಪಾತ್ರ ತುಂಬಾ ಜಾಸ್ತಿ ಇದೆ. ಹತ್ರ ಸರಿಸುಮಾರು 1,20,000 ಕ್ಯಾನ್ಸರ್, ಸರ್ವೈಕಲ್ ಕ್ಯಾನ್ಸರ್ ಪೇಷಂಟ್ಸ್ಗಳು ಭಾರತದಲ್ಲೇ ಡಯಾಗ್ನೋಸ್ ಆಗ್ತಿದ್ದಾರೆ. ಸೊ ಅದನ್ನ ನಾವು ಕನ್ವರ್ಟ್ ಮಾಡಿ ನೋಡಿದ್ರೆ 20% ಇಡೀ ಪ್ರಪಂಚದ ಸರ್ವೈಕಲ್ ಕ್ಯಾನ್ಸರ್ ಲೋಡ್ ಭಾರತದಲ್ಲೇ ಇದೆ.
ಓಕೆ. ಸೊ ಮೇಲಾಗಿ ಈ 20% ನ ಕಾಯಿಲೆನ ಖಂಡಿತವಾಗಿ ನಾವು ಪ್ರಿವೆಂಟ್ ಮಾಡಬಹುದು. ಸೊ ಅಡಿಕ್ವೇಟ್ ವ್ಯಾಕ್ಸಿನೇಷನ್ ಸ್ಕ್ರೀನಿಂಗ್ ಮಾಡಿದ್ರೆ ಪ್ರಿವೆಂಟ್ ಮಾಡಬಹುದು. ಓಕೆ. ಪ್ಲಸ್ ಈಗ 100 ಜನ ಪೇಷಂಟ್ ಸಾಯ್ತಾ ಇದ್ದಾರೆ ಸರ್ವೈಕಲ್ ಕ್ಯಾನ್ಸರ್ ಅಂತಂದ್ರೆ ಅದರಲ್ಲಿ 25% ಭಾರತದಲ್ಲೇ ಸರ್ವೈಕಲ್ ಕ್ಯಾನ್ಸರ್ ಡೆತ್ಗಳಾಗ್ತಾ ಇದಾವೆ. 1/4 ಸರ್ವೈಕಲ್ ಕ್ಯಾನ್ಸರ್ ಡೆತ್ ಹ್ಯಾಪನ್ಸ್ ಇನ್ ಇಂಡಿಯಾ. ಇನ್ನೊಂದು ಇಂಟ್ರೆಸ್ಟಿಂಗ್ ಏನಂದ್ರೆ ಇದನ್ನ ಪ್ರಿವೆಂಟ್ ಮಾಡಬಹುದು, ಈ ಸರ್ವೈಕಲ್ ಕ್ಯಾನ್ಸರ್ ಡೆತ್ ನ ಪ್ರಿವೆಂಟ್ ಮಾಡಬಹುದು ವಿತ್ ಅಡಿಕ್ವೇಟ್ ವ್ಯಾಕ್ಸಿನೇಷನ್ ಅಂಡ್ ಸ್ಕ್ರೀನಿಂಗ್ ಪ್ರೋಗ್ರಾಮ್ಸ್. ಓಕೆ ಡಾಕ್ಟರ್, ಈಗ ಮಾತನಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಸ್ಕ್ರೀನಿಂಗ್ ಅನ್ನುವಂತಹ ಪದವನ್ನ ಹೇಳ್ತಾ ಇದ್ರಿ. Yes, sir. ಈ ಗರ್ಭಕಂಠ ಕ್ಯಾನ್ಸರ್ ವಿಚಾರದಲ್ಲಿ ಸ್ಕ್ರೀನಿಂಗ್ ವರ್ಕ್ ಹೇಗಿರುತ್ತೆ ಅಂತ? ಎಸ್ ಸರ್, ಈಗ ಏನಂತಂದ್ರೆ ನಾವು ಈಗ ಒಂದು ಏರ್ಪೋರ್ಟ್ ಹೋಗ್ತೀವಿ, ನಮ್ಮಲ್ಲಿ ಏನಾರ ಮೆಟಾಲಿಕ್ ಆಬ್ಜೆಕ್ಟ್ಸ್ ಏನಾರು ಇದೆಯೋ ಇಲ್ವೋ ಅಂತ ನಮ್ಮಲ್ಲಿ ಸ್ಕ್ರೀನ್ ಮಾಡ್ತಾರೆ, ಏನಾರ ಕೆಟ್ಟ ಅಂಶಗಳು ಏನಾರು ಇಟ್ಕೊಂಡಿದೀವ ಅಂತ. ಏನಕ್ಕೆ? ಪ್ಲೇನ್ ಅಲ್ಲಿ ಏನೋ ಹೆಚ್ಚು ಕಮ್ಮಿ ಆಗಿ ಡಿಸಾಸ್ಟರ್ ಆಗ್ಬಾರ್ದು ಅಂತ. ಸೊ ಅದೇ ಕಾನ್ಸೆಪ್ಟ್ ನಲ್ಲಿ ನಮ್ಮ ದೇಹದಲ್ಲಿ ಏನಾರ ಕೆಟ್ಟ ಅಂಶಗಳು ಇದೆಯಾ ಅಂತ ನಾರ್ಮಲ್ ಆಗಿರುವಂತಹ ಇಂಡಿವಿಜುವಲ್ಸ್ ಗಳಲ್ಲಿ ಸ್ಕ್ರೀನಿಂಗ್ ಮಾಡ್ತೀವಿ. ಸೊ ಇದನ್ನ ನಾವು ಕ್ಯಾನ್ಸರ್ ಸ್ಕ್ರೀನಿಂಗ್ ಅಂತ ಹೇಳ್ತೀವಿ. ಸೊ ಇದು ಯಾರು ಮಾಡಬೇಕು, ಏನ್ ಫ್ರೀಕ್ವೆನ್ಸಿಲಿ ಮಾಡಬೇಕು, ಗಂಡಸರಿಗೆ ಏನು ಹೆಂಗಸರಿಗೇನು ನಮ್ಮ ಮುಂದೆ ಹೇಳ್ತಾ ಬರ್ತೀನಿ ನಾನು. ಓಕೆ ಓಕೆ ಡಾಕ್ಟರ್, ಮತ್ತೊಂದು ಪ್ರಮುಖ ವಿಚಾರ ಅಂದ್ರೆ ನಾರ್ಮಲ್ ಆಗಿ ಕ್ಯಾನ್ಸರ್ಸ್ ಗಳಲ್ಲಿ ಸ್ಟೇಜಸ್ ಇರೋದನ್ನ ನಾವು ಗಮನಿಸಿದ್ದೇವೆ. ಈ ರೀತಿ ಗರ್ಭಕಂಠ ಕ್ಯಾನ್ಸರ್ ನಲ್ಲೂ ಏನಾದ್ರೂ ಸ್ಟೇಜಸ್ ಇದೆಯಾ? ಖಂಡಿತವಾಗ್ಲೂ ಸರ್. ಈಗ ಏನಂದ್ರೆ ಸಿಂಪ್ಟಮ್ಸ್ ನಾವು ಗಮನಿಸಿದ್ರೆ, ಸೊ ಪ್ರಾರಂಭ ಹಂತದಲ್ಲಿ ವೈಟ್ ಡಿಸ್ಚಾರ್ಜ್, ಬಿಳಿ ಮುಟ್ಟು ಕಾಣಿಸ್ಕೊಳ್ಳುತ್ತೆ. ಸೊ ಆಗ ಗೈನಕಾಲಜಿಸ್ಟ್ ಹತ್ರ ಹೋಗಿ ಪರೀಕ್ಷೆ ಮಾಡಿ ಪ್ಯಾಪ್ಸ್ಮಿಯರ್ ಅಂತ ಒಂದು ಟೆಸ್ಟ್ ಮಾಡಬೇಕಾಗುತ್ತೆ. ಕಾಯಿಲೆ ದೊಡ್ಡ ಪ್ರಮಾಣದಲ್ಲಿ ಬೆಳ್ಕೊಂಡು ಅಕ್ಕಪಕ್ಕದಲ್ಲಿರೋ ಅಂಗಗಳನ್ನ ಇನ್ವೇಡ್ ಮಾಡಕ್ ಶುರು ಆದಾಗ ಬ್ಲೀಡಿಂಗ್ ಶುರು ಆಗ್ತದೆ. ಎಕ್ಸೆಸಿವ್ ಬ್ಲೀಡಿಂಗ್ ಅಂತ ಹೇಳ್ತೀವಿ, ರಕ್ತಸ್ರಾವ ಜಾಸ್ತಿ ಆಗ್ತದೆ. ಇಲ್ಲ ಅಂತಂದ್ರೆ ಪೋಸ್ಟ್ ಮೆನೋಪಾಸಲ್ ಬ್ಲೀಡಿಂಗ್, ಅಂದ್ರೆ ಪೀರಿಯಡ್ಸ್ ನಿಂತಿ ಮೆನ್ಸ್ಟ್ರಲ್ ಸೈಕಲ್ ನಿಂತಿ ಅದಾದ್ಮೇಲೆ ಮತ್ತೆ ಬ್ಲೀಡಿಂಗ್ ಶುರು ಆಗ್ತದೆ. ಇಲ್ಲ ಲೈಂಗಿಕ ಕ್ರಿಯೆ ಆದ ನಂತರ ಪೋಸ್ಟ್ ಕಾಯಿಟಲ್ ಬ್ಲೀಡಿಂಗ್ ಸ್ಪಾಟಿಂಗ್ ಆಗಿ ಶುರು ಆಗ್ತದೆ. ಇಲ್ಲ ಯೂರಿನರಿ ಡಿಸ್ಟರ್ಬೆನ್ಸಸ್ಗಳು, ಅಕ್ಕಪಕ್ಕ ಅಂಗಗಳನ್ನ ಕಾಯಿಲೆ ಇನ್ವರ್ಟ್ ಮಾಡಕ್ ಶುರು ಮಾಡ್ತು ಅಂತಂದ್ರೆ ಯೂರಿನರಿ ಡಿಸ್ಟರ್ಬೆನ್ಸಸ್ ಆಗ ಶುರು ಆಗುತ್ತೆ. ಇಲ್ಲ ಮೋಷನ್ ಪೈಪ್ ನ ಏನಾದ್ರು ಕಾಯಿಲೆ ಒತ್ತಕ್ ಶುರು ಮಾಡ್ತು ಅಂತಂದ್ರೆ ಕಾನ್ಸ್ಟಿಪೇಷನ್ ಆಗಂತ ಶುರು ಆಗ್ತದೆ. ಇಲ್ಲ ಲಿವರ್ ಹೋಯ್ತು ಕಾಯಿಲೆ, ಮೂಳೆಗಳಿಗೆ ಹೋಯ್ತು ಅಂತಂದ್ರೆ ಅದ್ರದ್ದು ಸಿಂಪ್ಟಮ್ಸ್ ಬರ್ತದೆ. ಈ ಸಿಂಪ್ಟಮ್ಸ್ ಗಳು ಬಂದಾಗ ಸೊ ಸೂಕ್ತವಾಗಿರೋ ಡಾಕ್ಟರ್ ಹತ್ರ ಹೋಗಿ ಒಂದು ಬಯಾಪ್ಸಿ ಪರೀಕ್ಷೆ ಡಯಾಗ್ನೋಸ್ ಮಾಡ್ಲಿಕ್ಕೆ, ಬಯಾಪ್ಸಿ ಆದ ನಂತರ ಯಾವ ಹಂತದಲ್ಲಿ ಕಾಯಿಲೆ ಇದೆ ಅಂತ ತಿಳ್ಕೊಳ್ಳಿಕ್ಕೆ ಕೆಲವು ಸ್ಕ್ಯಾನ್ಗಳು ಮಾಡ್ತೀವಿ. ಸ್ಕ್ಯಾನ್ ಮಾಡಿದಾಗ ಯಾವ ಸ್ಟೇಜ್ 1, 2, 3, 4 ಪ್ರಮುಖವಾಗಿ ಯಾವುದೇ ಕ್ಯಾನ್ಸರ್ಗೆ 4 ಸ್ಟೇಜ್ ಇರ್ತದೆ. ಸೊ ಅರ್ಲಿ ಸ್ಟೇಜ್ ಅಲ್ಲಿ ನಾವು ಕಾಯಿಲೆನ ಡಿಟೆಕ್ಟ್ ಮಾಡ್ತು ಅಂದ್ರೆ ಕಂಪ್ಲೀಟ್ ಆಗಿ ಈ ಕಾಯಿಲೆನ ಗುಣಪಡಿಸಬಹುದು. ಸೊ ಸರ್ವೈಕಲ್ ಕ್ಯಾನ್ಸರ್ನ ಒಂದು ಕಾರ್ಸಿನೋಮಾ ಇನ್ಸಿಟು ಅಂದ್ರೆ ಪ್ರೀ ಕ್ಯಾನ್ಸರಸ್ ಅಂತ ಒಂದು ಭಾಗ ಮಾಡ್ತೀವಿ. ಇನ್ನೊಂದು 4 ಸ್ಟೇಜಸ್, ಸ್ಟೇಜ್ 1, 2, 3, 4 ಸ್ಟೇಜ್ ಇರ್ತದೆ. ಸೊ ಸ್ಟೇಜ್ 1, 2 ಅಂತಂದ್ರೆ ಗರ್ಭಕಂಠದ ಅಕ್ಕಪಕ್ಕದಲ್ಲೇ ಕಾಯಿಲೆ ಇರ್ತದೆ. ಇದನ್ನ ಕಂಪ್ಲೀಟ್ ಆಗಿ ಐದರ್ ಸರ್ಜರಿ ಮಾಡೋ ಅಥವಾ ರೇಡಿಯೋಥೆರಪಿ ಕೊಟ್ಟು ಗುಣಪಡಿಸಬಹುದು. ಸ್ಟೇಜ್ 3 ಅಂತಂದ್ರೆ ಸ್ವಲ್ಪ ಅಡ್ವಾನ್ಸ್ಡ್ ಕಾಯಿಲೆ, ಅಕ್ಕಪಕ್ಕದಲ್ಲಿರೋ ಲಿಂಫ್ ನೋಡ್ಸ್ಗೆ ಕಾಯಿಲೆ ಸ್ಪ್ರೆಡ್ ಆಗಿರುತ್ತೆ. ಇದಕ್ಕೆ ರೇಡಿಯೋಥೆರಪಿ ಅಂತ ಒಂದು ಚಿಕಿತ್ಸೆ ಕೊಡ್ತೀವಿ, ಮತ್ತೆ ಕೀಮೋಥೆರಪಿ. ಸ್ಟೇಜ್ 4 ಅಂತಂದ್ರೆ ಗರ್ಭಕಂಠನ ಬಿಟ್ಟು ಹೊಟ್ಟೆಯಲ್ಲಿ ಲಿವರ್ ಸ್ಪ್ರೆಡ್ ಆಗಿರೋದು, ಮೆದುಳಿಗೆ ಸ್ಪ್ರೆಡ್ ಆಗಿರೋದು, ಲಂಗ್ಸ್ಗೆ, ಮೂಳೆಗಳಿಗೆ ಕಾಯಿಲೆ ಹರಡಿರ್ತದೆ. ಸೊ ಈ ಕಾಯಿಲೆನ ಕಂಪ್ಲೀಟ್ ಆಗಿ ಕ್ಯೂರ್ ಮಾಡ್ಲಿಕ್ಕೆ ಆಗಲ್ಲ. 6 ತಿಂಗಳಿಂದ 1 ವರ್ಷದವರೆಗೂ ಸರ್ವೈವಲ್ ಪೇಷಂಟ್ಸ್ ಇರ್ತದೆ. ಸಾಮಾನ್ಯವಾಗಿ ನಮ್ಮ ಇಂಡಿಯನ್ ಸಿನಾರಿಯೋದಲ್ಲಿ ನಮಗೆ ಬರುವಂತಹ ಪೇಷಂಟ್ಸ್ ಗಳು ಅಡ್ವಾನ್ಸ್ ಸ್ಟೇಜ್ ಅಲ್ಲೇ ಬರ್ತಾರೆ. ಯಾಕೆಂದ್ರೆ ಅವ್ರಿಗೆ ಈ ಸಿಂಪ್ಟಮ್ಸ್ ಗಳು, ಬಿಳಿ ಮುಟ್ಟಾಗ್ಲಿ, ರಕ್ತ ಬ್ಲೀಡಿಂಗ್ ಆಗೋದಾದ್ರೆ ಇದ್ಯಾವುದೋ ಅವರು ಗೈನಕಾಲಜಿಸ್ಟ್ ಹತ್ರ ತೋರಿಸ್ಕೊಳ್ಳಕ್ಕೆ ಮುಜುಗರ ಪಡ್ತಾರೆ. ಸೊ ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ಬಂದಾಗ ಕಾಯಿಲೆನ ಗುಣಪಡಿಸಂತ ಸಾಧ್ಯತೆ ಸ್ವಲ್ಪ ನಮಗೆ ಕಡಿಮೆ ಆಗ್ತದೆ. ಬಟ್ ಅರ್ಲಿಯರ್ ದ ಸ್ಟೇಜ್ ಬಂದ್ರೆ ಕಂಪ್ಲೀಟ್ ಆಗಿ ವಾಸಿ ಆಗಂತ ಸಾಧ್ಯತೆ ಇರ್ತದೆ. ಅಂದ್ರೆ ಸ್ಟೇಜಸ್ ಗಳ ಬಗ್ಗೆ ಹೇಳ್ತಾ ಇದ್ರು 1, 2, 3 ಅಂತ ಹೇಳಿ. ಪ್ರಾಥಮಿಕ ಸಂದರ್ಭದಲ್ಲಿಯೇ ಅದನ್ನ ಕಂಟ್ರೋಲ್ ಮಾಡ್ಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಅದು ದೊಡ್ಡದಾಗಿ ಅಥವಾ ಮತ್ತೆ ಶಸ್ತ್ರಚಿಕಿತ್ಸೆ ಮಾಡೋದು ಕಂಪಲ್ಸರಿನಾ ಹೇಗೆ ಅಂತ? ಎಸ್ ಸರ್, ನಮ್ಮ ಸರ್ವೈಕಲ್ ಕ್ಯಾನ್ಸರ್ಗೆ ಸ್ಟೇಜ್ 1 and 2 ಅರ್ಲಿ ಸ್ಟೇಜ್ ನಲ್ಲಿ ಕಾಯಿಲೆ ಕಂಡುಹಿಡಿದ್ರೆ ಐದರ್ ಸರ್ಜರಿ ಮಾಡಿ ಕಂಪ್ಲೀಟ್ ಹಿಸ್ಟೆಕ್ಟಮಿ ವಿತ್ ಲಿಂಫ್ ನೋಡ್ ಡಿಸೆಕ್ಷನ್ ಅಂತ ಮಾಡ್ತೀವಿ. ಸೊ ಅದು ಗರ್ಭಕಂಠ ಮತ್ತೆ ಗರ್ಭಕೋಶ ಅಕ್ಕಪಕ್ಕದಲ್ಲಿರುವ ಲಿಂಫ್ ನೋಡ್ಸ್ ನ ಕಂಪ್ಲೀಟ್ ಆಗಿ ರಿಮೂವ್ ಮಾಡ್ತು ಅಂದ್ರೆ 5 ವರ್ಷ ಕಾಯಿಲೆ ಇಲ್ದರ ರಹಿತ ಬದುಕುವ ಸಾಧ್ಯತೆ ಅತಿ ಹೆಚ್ಚು, 90% ಗಿಂತ ಹೆಚ್ಚಿದೆ. ಆಲ್ಮೋಸ್ಟ್ ಕಂಪ್ಲೀಟ್ ಕ್ಯೂರ್ ಅಂತ ಹೇಳ್ತೀವಿ. ಬಟ್ ಸ್ಟೇಜ್ 3, ಸ್ಟೇಜ್ 4 ಬಂದಾಗ ಕಾಯಿಲೆ ಆಲ್ರೆಡಿ ಅಕ್ಕಪಕ್ಕದಲ್ಲಿರೋ ಅಂಗಗಳಿಗೆ ಸ್ಪ್ರೆಡ್ ಆಗಿರೋದ್ರಿಂದ ವಾಸಿ ಮಾಡೋ ಸಾಧ್ಯತೆ ಕಡಿಮೆ ಆಗುತ್ತೆ. ಬಟ್ ಇರೋಷ್ಟಿನ ಕ್ವಾಲಿಟಿ ಆಫ್ ಲೈಫ್ ಚೆನ್ನಾಗಿರ್ತದೆ. ಸೊ ಬಟ್ ಅಲ್ಲಿವರೆಗೂ ಹೋಗ್ಲಿಕ್ಕೆ ಬಿಡದಂಗೆ ಕಾಯಿಲೆನ ತಡೆಗಟ್ಕೊಂಡು ಸ್ಕ್ರೀನಿಂಗ್ ಮಾಡಿ ಕಾಯಿಲೆನ ಕಂಡುಹಿಡಿಯೋದು ತುಂಬಾ ಅವಶ್ಯಕ. ಓಕೆ, ಸಾಮಾನ್ಯವಾಗಿ ವೀಕ್ಷಕರಲ್ಲೂ ಕೂಡ ಒಂದಿಷ್ಟು ಪ್ರಶ್ನೆಗಳಿರುತ್ತೆ. ಯಾವುದೇ ರೋಗ ಬಂದ್ರೆ ಅಥವಾ ಕಾಯಿಲೆ ಬಂದ್ರೆ ಅದರ ಎಫೆಕ್ಟ್ ಏನಿದೆ ಅಂದ್ರೆ ಮನುಷ್ಯನ ದೇಹದ ಮೇಲೆ ಪರಿಣಾಮವನ್ನು ಬೀರುತ್ತೆ. ಈ ಸಂದರ್ಭದಲ್ಲಿ ಈ ಗರ್ಭಕಂಠ ಕಾಯಿಲೆ ಬಂದಂತಹ ಸಂದರ್ಭದಲ್ಲಿ, ಕ್ಯಾನ್ಸರ್ ಬಂದಂತಹ ಸಂದರ್ಭದಲ್ಲಿ ಮಹಿಳೆಯ ದೇಹದ ಮೇಲೆ ಬೇರೆ ಬೇರೆ ಕಡೆಗಳಲ್ಲಿ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ? ಎಸ್ ಸರ್, ಕ್ಯಾನ್ಸರ್ ಸಿಂಪ್ಟಮ್ಸ್, ಈ ಸರ್ವೈಕಲ್ ಕ್ಯಾನ್ಸರ್ ಸಿಂಪ್ಟಮ್ಸ್ ನಾವು ಗಮನಿಸಿದ್ರೆ ಈಗ ಬಿಳಿ ಮುಟ್ಟಾಗ್ತಾ ಇರ್ತದೆ, ಅಂತ ಟೈಮ್ ನಲ್ಲಿ ಅವ್ರಿಗೆ ಲೈಂಗಿಕ ಕ್ರಿಯೆ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ, ಈ ತರ ಒಂದು ಸಮಸ್ಯೆ ಬರುತ್ತೆ. ಇಲ್ಲ ಪೋಸ್ಟ್ ಕಾಯಿಟಲ್ ಬ್ಲೀಡಿಂಗ್ ಅಥವಾ ಇಂಟರ್ಮೆನ್ಸ್ಟ್ರಲ್ ಬ್ಲೀಡಿಂಗ್ ಆಗ್ತಾ ಇದ್ದಾಗ ಅದು ಸೇಮ್ ಬ್ಲೀಡಿಂಗ್ ಪ್ರಾಬ್ಲಮ್ಸ್ ಆಗುತ್ತೆ, ಅನಿಮಿಯಾ ಆಗ್ತಾರೆ, ಅದ್ರ ರಿಲೇಟೆಡ್ ಪ್ರಾಬ್ಲಮ್ಸ್ ಬರ್ತದೆ. ಕಾಯಿಲೆ ಸಪೋಸ್ ಬೇರೆ ಅಂಗಗಳಿಗೆ ಸ್ಪ್ರೆಡ್ ಆಯ್ತು, ಲಿವರ್ಗೆ ಹೋಯ್ತು, ಮೂಳೆಗಳಿಗೆ ಹೋಯ್ತು, ಸೊ ಮೂಳೆಗೆ ಹೋಯ್ತು, ಮೂಳೆ ಫ್ರಾಕ್ಚರ್ ಆಗ್ತದೆ,
ಫ್ರಾಕ್ಚರ್ ಆದಾಗ ಅದಕ್ಕೆ ಬೇಕಾಗಿರೋಂಥ ಬೇರೆ ಸಮಸ್ಯೆಗಳು ಚಿಕಿತ್ಸೆಗಳೆಲ್ಲ ಮಾಡಿಸ್ಬೇಕಾಗ್ತದೆ. ಡಾಕ್ಟರ್, ಮತ್ತೊಂದು ಪ್ರಮುಖ ವಿಚಾರ ಏನು ಅಂದ್ರೆ, ಆಫ್ಟರ್ 40 ಇಯರ್ಸ್ ಆದ್ಮೇಲೆ ಈ ರೀತಿಯ ಒಂದಿಷ್ಟು ಸಮಸ್ಯೆಗಳು ಕಂಡು ಬಂದಂತಹ ಸಂದರ್ಭದಲ್ಲಿ ಗರ್ಭಕೋಶವನ್ನೇ ತೆಗಿಬೇಕು ಅನ್ನುವಂಥದ್ದು ಒಂದಿಷ್ಟು ಡಾಕ್ಟರ್ಗಳು ಸಜೆಷನ್ ಕೊಡ್ತಾರೆ. ಆ ವಿಚಾರಕ್ಕೆ ಏನ್ ಹೇಳ್ಬೋದು? ಇಲ್ಲ, ಅದು ತಪ್ಪು ಮಾಹಿತಿ. ಸೊ ಗರ್ಭಕೋಶ ಈಗ ನಮ್ಗೆ ಭಗವಂತ ಎಲ್ಲ ಅಂಗಗಳನ್ನು ಒಂದೊಂದು ಫಂಕ್ಷನ್ಗೆ ಅಂತ ನಮ್ಗೆ ಬಾಡಿನಲ್ಲಿ ಕೊಟ್ಟಿದ್ದಾನೆ. ಸೊ ಅದಕ್ಕೆ ಸಮಸ್ಯೆ ಆಗಬಹುದು ಮುಂದೆ ಅಂತ ಹೇಳಿ ಗರ್ಭಕೋಶನ ಆಪರೇಷನ್ ಮಾಡಿ ತೆಗೆಯೋದು ತುಂಬಾ ತಪ್ಪು. ಸೊ ಅದ್ರ ಬದಲು ಪ್ರತಿ ವರ್ಷಕ್ಕೊಮ್ಮೆ ಈಗ ನಮ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಪ್ರೋಟೋಕಾಲ್ ಏನಿದೆ, ಈ ಸರ್ವೈಕಲ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಪ್ರೋಟೋಕಾಲ್ ಪ್ರಕಾರ ನಾವು ನೋಡೋದಾದ್ರೆ 3 ವರ್ಷಕ್ಕೊಮ್ಮೆ ಕ್ಯಾನ್ಸರ್ ಸ್ಕ್ರೀನಿಂಗ್, ಕೆಲವು ಪ್ಯಾಪ್ಸ್ಮಿಯರ್ ಟೆಸ್ಟ್ ಮತ್ತೆ HPV ಟೆಸ್ಟಿಂಗ್ ಮಾಡ್ಕೊಂಡ್ರೆ ಕಾಯಿಲೆ ಬಂದಿದೆಯೋ ಇಲ್ವೋ ಅಂತ ಅದರಲ್ಲೇ ನಮಗೆ ಮಾಹಿತಿ ಸಿಗ್ತದೆ. ಸೊ ಅನಾವಶ್ಯಕವಾಗಿ ಗರ್ಭಕೋಶನೇ ಆಪರೇಷನ್ ಮಾಡಿ ತೆಗಿಯುವಂತದ್ದು ಮಾಹಿತಿ ತಪ್ಪು, ಅದು ಮಾಡಬಾರ್ದು. ಓಕೆ ಡಾಕ್ಟರ್, ಬಹಳಷ್ಟು ಜನರು ಆಸ್ಪತ್ರೆಗೆ ಹೋಗ್ಲಿಕ್ಕೆ ಹೆದರುತ್ತಾರೆ. ಅವರಲ್ಲೇ ನನಗೆ ಈ ರೀತಿಯ ಗರ್ಭಕಂಠ ಕ್ಯಾನ್ಸರ್ ಇದೆ ಅಂತ ಹೇಳಿ ತಿಳಿದುಕೊಳ್ಳಿಕ್ಕೆ ಸಾಧ್ಯ ಇದೆಯಾ ಅಂತ? ಖಂಡಿತ. ಈಗ ಬ್ರೆಸ್ಟ್ ಕ್ಯಾನ್ಸರ್ ನಲ್ಲಿ ಪೇಷಂಟ್ ಸ್ವಂತ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಮಾಡ್ಕೊಳ್ಳೋದು ಇದೆಲ್ಲ ಮಾಡ್ಕೋಬಹುದು, ಅವರೇ ಕಂಡಿಡ್ಕೋಬಹುದು. ಆದ್ರೆ ಸರ್ವೈಕಲ್ ಕ್ಯಾನ್ಸರ್ ನಲ್ಲಿ ಸ್ವಂತ ಪೇಷಂಟೇ, ರೋಗಿನೇ ಇಲ್ಲ ನಾರ್ಮಲ್ ಆಗಿರುವಂತಹ ಹೆಲ್ತಿ ಇಂಡಿವಿಜುವಲ್ಸೇ ಟೆಸ್ಟ್ ಮಾಡ್ಕೊಳ್ಳುವಂತ ಯಾವ್ದು ಟೆಸ್ಟ್ ವಿಧಾನಗಳಿಲ್ಲ. ಸೊ ಅವ್ರಿಗೆ ಬಿಳಿ ಮುಟ್ಟಾಗ್ಲಿ ಈ ತರ ಬೇರೆ ಸಮಸ್ಯೆಗಳು ಕಂಡು ಬಂದಾಗ ಯಾವ ಸಮಸ್ಯೆನೇ ಇಲ್ಲದೆ ಹೋದ್ರೂ ಕೂಡ ಸ್ಕ್ರೀನಿಂಗ್ ಪ್ರೋಟೋಕಾಲ್ ಪ್ರಕಾರ 21 ವರ್ಷದ ಮೇಲ್ಪಟ್ಟಿನ ಹೆಂಗಸರು ಅಪ್ ಟು 30 ಇಯರ್ಸ್ ಗೈನಕಾಲಜಿಸ್ಟ್ ಹತ್ರ 3 ವರ್ಷಕ್ಕೊಮ್ಮೆ ಕ್ಯಾನ್ಸರ್ ಸ್ಕ್ರೀನಿಂಗ್ ಅಂದ್ರೆ ಸರ್ವೈಕಲ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಪ್ಯಾಪ್ ಟೆಸ್ಟ್ ಅಂತ ಹೇಳಿ ಮಾಡ್ತೀವಿ. ಅದನ್ನ ಮಾಡಿಸ್ಕೊಳ್ಳೋದು ತುಂಬಾ ಒಳ್ಳೇದು. ಆ ಪ್ಯಾಪ್ ಟೆಸ್ಟ್ ನಲ್ಲಿ ಏನಾರ ಅಬ್ನಾರ್ಮಲ್ ಸೆಲ್ಸ್ ಏನಾರು ಕಂಡು ಬಂದಾಗ ಅದಕ್ಕೆ ಸೂಕ್ತವಾಗಿರೋ ಚಿಕಿತ್ಸೆ ಆಗ ಪ್ರಾಥಮಿಕ ಹಂತದಲ್ಲೇ ತಗೋಬಹುದು ನಾವು. ಓಕೆ ಡಾಕ್ಟರ್, ಈ ಗರ್ಭಕೋಶ ಕಂಠ ಕ್ಯಾನ್ಸರ್ ಬಂದ ಮೇಲೆ ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರಿ. ಟ್ರೀಟ್ಮೆಂಟ್ಗೆ ಆಮೇಲೆ ಬರೋಣ. ಅದಕ್ಕೂ ಮೊದಲು ಈ ರೀತಿಯ ಗರ್ಭಕೋಶ ಈ ಕ್ಯಾನ್ಸರ್ ಇದೆಯಲ್ಲ, ಇದು ಬರದೇ ಇರುವ ರೀತಿಯಲ್ಲಿ ತಡೆಗಟ್ಟಲಿಕ್ಕೆ ಸಾಧ್ಯ ಇದೆಯಾ ಅಂತ? ಖಂಡಿತ. ನಾನು ಆಗ್ಲೇ ಹೇಳ್ತಿದ್ದಂಗೆ ಸರ್ವೈಕಲ್ ಕ್ಯಾನ್ಸರ್ ಪ್ರಿವೆಂಟಬಲ್ ಡೆತ್ ಆಗ್ತಿದೆ ಅಂತ ಹೇಳಿದೆ. ಸೊ ಈ ಪ್ರಮುಖ ಕಾರಣ ಸರ್ವೈಕಲ್ ಕ್ಯಾನ್ಸರ್ಗೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಇನ್ಫೆಕ್ಷನ್. ಓಕೆ. ಸೊ ಈ ವೈರಲ್ ಇನ್ಫೆಕ್ಷನ್ ಆಗದೇ ಇರೋ ರೀತಿ ತಡೆಗಟ್ಟೋದು ಹೆಂಗೆ ಅದನ್ನ ನಾವು ಮಾಡಬೇಕು. ಈಗ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಈಗ ಕೋವಿಡ್ ಅಂತೆಲ್ಲ ನೋಡಿರ್ತೀರ. ಸೊ ವೈರಸ್ ಇನ್ಫೆಕ್ಷನ್ ಆಗದಂಗೆ ನೋಡ್ಕೊಳ್ಳಿಕ್ಕೆ ವ್ಯಾಕ್ಸಿನೇಷನ್ ಮಾಡ್ಕೋಬೇಕು. ಅದೇ ತರ ಈ HPV ಕೂಡ ಲಸಿಕೆ ಇದೆ ನಮ್ಮಲ್ಲಿ. ಸೊ 95% ಆಫ್ ದಿ ಟೈಮ್ಸ್ HPV ಇನ್ಫೆಕ್ಷನ್ ಇಂದಾನೆ ಸರ್ವೈಕಲ್ ಕ್ಯಾನ್ಸರ್ ಆಗ್ಲಿಕ್ಕೆ ಕಾರಣ. ಸೊ ಆ ಇನ್ಫೆಕ್ಷನ್ ಆಗಕ್ಕಿಂತ ಮುಂಚೆನೆ ನಾವೇ ವ್ಯಾಕ್ಸಿನೇಷನ್ ಮಾಡ್ಕೊಂಡ್ರೆ ಖಂಡಿತವಾಗಿ 85 to 90% ಆಫ್ ದಿ ಟೈಮ್ಸ್ ಸರ್ವೈಕಲ್ ಕ್ಯಾನ್ಸರ್ ನಾವು ತಡೆಗಟ್ಟಬಹುದು, ಪ್ರಿವೆಂಟ್ ಮಾಡಬಹುದು. ಸೊ ಅದ್ರದ್ದು ಪ್ರೋಗ್ರಾಮ್ ಇದೆ, ಸ್ಕೆಡ್ಯೂಲ್ ಇದೆ. ಲೈಕ್ 0, 1 and 6 ಅಂತ ಒಂದು ಏಜ್ ಗ್ರೂಪ್ ಮಾಡ್ತೀವಿ. ಸೊ 15 years and ಲೆಸ್, 9 ವರ್ಷದ ಮೇಲ್ಪಟ್ಟು 15 ವರ್ಷದ ಕೆಳಗಡೆ ಇರೋ ಅಂತಹ ಗರ್ಲ್ಸ್ಗೆ ಸೊ 0 and 6 2 ಡೋಸಸ್ ಆಫ್ ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನೇಷನ್ ಕೊಡ್ತೀವಿ. 15 ವರ್ಷದಿಂದ 45 ವರ್ಷದ ಮೇಲ್ಪಟ್ಟಿರೋ ಅಂತ ಹೆಂಗಸರುಗಳಿಗೆ ನಾವು 0, 1 and 6 3 ಡೋಸಸ್ ಆಫ್ ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನೇಷನ್ ಕೊಡ್ತೀವಿ. ಈ 3 ಡೋಸ್ ಕೊಡೋದ್ರಿಂದ 85 to 90% ಸರ್ವೈಕಲ್ ಕ್ಯಾನ್ಸರ್ ಆಗಂತದನ್ನ ತಡೆಗಟ್ಟಬಹುದು. ಓಕೆ, ಇದು ಎಲ್ಲಾ ಕಡೆ ಅವೈಲೇಬಲ್ ಇದೆಯಾ ಲಸಿಕೆ? ಖಂಡಿತವಾಗೂ ಅವೈಲೇಬಲ್ ಇದೆ, ಆದ್ರೆ ಜನರಲ್ಲಿ ಮಾಹಿತಿ ಇಲ್ಲ. ಸೊ ಈ ವ್ಯಾಕ್ಸಿನೇಷನ್ ಅಲ್ಲಿ ಇವಾಗ 4 ತರದ್ ಬಂದಿದೆ. ಒಂದು ಕ್ವಾಡ್ರಿವ್ಯಾಲೆಂಟ್ ವ್ಯಾಕ್ಸಿನ್ ಅಂತ ಇದೆ, ಇನ್ನೊಂದು ಬೈವ್ಯಾಲೆಂಟ್, ಇನ್ನೊಂದು 9 ವ್ಯಾಲೆಂಟ್ ವ್ಯಾಕ್ಸಿನೇಷನ್ ಅಂತಿದೆ. ಈಗ ರೀಸೆಂಟ್ ಆಗಿ ನಮ್ಮ ಭಾರತದಲ್ಲೇ ಉತ್ಪತ್ತಿ ಮಾಡುವಂತಹ ಒಂದು ಕ್ವಾಡ್ರಿವ್ಯಾಲೆಂಟ್ ವ್ಯಾಕ್ಸಿನ್ ಕೂಡ ರಿಲೀಸ್ ಆಗ್ತಾ ಇದೆ. ಸೊ ಅದು ನಮ್ಗೆ ಆರ್ಥಿಕವಾಗಿ ತುಂಬಾನೇ ಯೂಸ್ ಆಗ್ತದೆ. ಸೊ ಲೈಕ್ ತುಂಬಾ ದುಬಾರಿ ಆತರನೂ ಇಲ್ಲ, ಕಡಿಮೆ ಖರ್ಚಿನಲ್ಲಿ ಸಿಗ್ತದೆ. ಸೊ ಎಲ್ಲಾ ಹೆಂಗಸರು 45 ವರ್ಷದಿಂದ ಕೆಳಗಡೆ ಇರುವಂತವ್ರು 3 ಡೋಸಸ್ ಆಫ್ ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನ್ ಹಾಕ್ಸ್ಕೊಳ್ಳೋದು ತುಂಬಾ ಒಳ್ಳೇದು. ಪ್ರಿವೆನ್ಷನ್ ಬೆಟರ್ ದನ್ ಕ್ಯೂರ್ ಅನ್ನೋ ಲಸಿಕೆನ ಮೊದಲೇ ತಗೊಬೇಕು ಅಂತ ಹೇಳ್ತಾ ಇದ್ದೀರಿ. ಓಕೆ ಡಾಕ್ಟರ್, ಬಹಳಷ್ಟು ಜನರು ಕ್ಯಾನ್ಸರ್ ಅನ್ನುವಂತಹ ಕಾಯಿಲೆಯಿಂದ ಬಳಲ್ತಾ ಇರ್ತಾರೆ. ಅದರಲ್ಲೂ ಈ ಗರ್ಭಕಂಠ ಕ್ಯಾನ್ಸರ್ ಅನ್ನೋದು ಸಾಮಾನ್ಯ. ಇದಕ್ಕೂ ಲೈಫ್ ಸ್ಟೈಲ್ಗೂ ಏನಾದ್ರು ಲಿಂಕ್ ಇದೆಯಾ ಅಂತ? ಖಂಡಿತ. ಈಗ ಕಾಯಿಲೆ ಅರ್ಲಿ ಸ್ಟೇಜಸ್ ಇದ್ದಾಗ ಪೇಷಂಟ್ಗೆ ಏನು ಸಿಂಪ್ಟಮ್ಸ್ ಬರೋದೇ ಇಲ್ಲ, ಹಂಗಾಗಿ ಅವ್ರು ಏನು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಏನು ಮಾಡೋದೇ ಇಲ್ಲ. ಬಟ್ ಕಾಯಿಲೆ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಬೆಳ್ಕೊಂಡು ಅಕ್ಕಪಕ್ಕದಲ್ಲಿರುವ ಅಂಗಗಳನ್ನ ಅದು ಇನ್ವೇಟ್ ಮಾಡಕ್ ಶುರು ಮಾಡಿದಾಗ ಸೊ ಸೊಂಟ ನೋವು ಬರೋದು, ಲೋ ಬ್ಯಾಕ್ ಏಕ್ ಬರೋದು, ಯೂರಿನರಿ ಡಿಸ್ಟರ್ಬೆನ್ಸ್ ಬರೋದು, ಮೂಳೆಗಳ ಕಾಯಿಲೆ ಹರಡ್ಕೋತು ಅಂದ್ರೆ ಸ್ವಲ್ಪ ಮೂಳೆಗಳ ಸಮಸ್ಯೆ ಆಗೋದು, ಇವೆಲ್ಲ ಸಮಸ್ಯೆಗಳು ಬರುತ್ತೆ. ಆಗ ಡೆಫಿನೆಟ್ಲಿ ಅವ್ರ ಕ್ವಾಲಿಟಿ ಆಫ್ ಲೈಫ್ ಡಿಟೀರಿಯೇಟ್ ಆಗೇ ಆಗ್ತದೆ. ಡಾಕ್ಟರ್, ಬಹಳಷ್ಟು ಜನರು ಈ ರೀತಿಯ ಸಮಸ್ಯೆಗಳು ಕಾಣಿಸಿಕೊಂಡಂತಹ ಸಂದರ್ಭದಲ್ಲಿ ನಿರ್ಲಕ್ಷ್ಯವನ್ನು ವಹಿಸ್ತಾರೆ, ನೆಗ್ಲೆಕ್ಟ್ ಮಾಡೋದು ಜಾಸ್ತಿ. ಅಂಥವ್ರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ ಅಂತ? ಸೊ ಸರ್ವೈಕಲ್ ಕ್ಯಾನ್ಸರ್ ನಾ ಆಗ್ಲೇ ಹೇಳ್ದಂಗೆ 90 to 95% ಪ್ರಿವೆಂಟಬಲ್ ಕ್ಯಾನ್ಸರ್. ಸೊ ಹಂಗಾಗಿ
ದಯಮಾಡಿ ಸಣ್ಣ ಸಣ್ಣ ಚಿಹ್ನೆಗಳು ಬಂದಾಗ ಬಿಳಿ ಮುಟ್ಟು ಕಾಣಿಸೋದಾಗ್ಲಿ, ಬ್ಲೀಡಿಂಗ್ ಆಗೋದಾಗ್ಲಿ, ಏನೇ ಸಮಸ್ಯೆಗಳಾದಾಗ ಗೈನಕಾಲಜಿಸ್ಟ್ ಹತ್ರ ಹೋಗಿ ಪರೀಕ್ಷೆ ಮಾಡಿಸ್ಕೊಳ್ಳಿ. ಕಾಲ್ಪೋಸ್ಕೋಪಿ ಅಂತ ಪರೀಕ್ಷೆ ಮಾಡ್ತಾರೆ, ಜೊತೆಗೆ ಪ್ಯಾಪ್ಸ್ಮಿಯರ್ ಅಂತ ಟೆಸ್ಟ್ ಮಾಡ್ತಾರೆ. ಅದರಲ್ಲಿ ಏನಾರೆ ಕೆಟ್ಟ ಕಣಗಳು ಕಂಡು ಬಂದಾಗ ಸೂಕ್ತವಾಗಿರೋ ಚಿಕಿತ್ಸೆ ಮಾಡಿಸ್ಕೊಳ್ಳಿ. ಸೊ ಇದು ಮಾಡೋದ್ರಿಂದ ಅಡ್ವಾನ್ಸ್ ಸ್ಟೇಜ್ ಹೋಗೋದು ತಡೆಗಟ್ಟುತ್ತೆ. ಅನ್ನೆಸೆಸರಿ ಸರ್ಜರಿ ಮಾಡೋದು, ರೇಡಿಯೋಥೆರಪಿ ಮಾಡೋದು, ಕೀಮೋಥೆರಪಿ ಮಾಡೋದೆಲ್ಲ ಅವಾಯ್ಡ್ ಮಾಡ್ಕೋಬಹುದು. ಓಕೆ ಡಾಕ್ಟರ್, ಈ ಗರ್ಭಕಂಠ ಕ್ಯಾನ್ಸರ್ ಅಂದ್ರೇನು, ಅದರಲ್ಲಿರುವಂತಹ ಟೈಪ್ಸ್ ಜೊತೆಗೆ ಲಕ್ಷಣಗಳು ಪತ್ತೆ ಹಚ್ಚೋದು ಹೇಗೆ, ಎಲ್ಲದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ರಿ. ಬಹಳಷ್ಟು ವೀಕ್ಷಕರಿಗಿರುವಂತಹ ಕುತೂಹಲ ಅಂದ್ರೆ ಈ ಟ್ರೀಟ್ಮೆಂಟ್ ಹೇಗೆ ಅನ್ನುವಂತಹದ್ದೇ ಪ್ರಶ್ನೆ. ಆಂಕೋವಿಲ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಹೇಗಿದೆ ಇದಕ್ಕೆ ಅಂತ, ಆ ಬಗ್ಗೆ ಕೂಡ ಮಾತನಾಡೋಣ ಒಂದು ಚಿಕ್ಕ ವಿರಾಮದ ನಂತರ. ವೆಲ್ಕಮ್ ಬ್ಯಾಕ್. ಈ ಗರ್ಭಕಂಠ ಕ್ಯಾನ್ಸರ್ ಬಗ್ಗೆ ಡಾಕ್ಟರ್ ಹೇಳ್ತಾ ಇದ್ರು. ಡಾಕ್ಟರ್, ಎಲ್ಲದರ ಬಗ್ಗೆ ಕೂಡ ನೋಡಿದ್ವಿ. ಇನ್ನು ಆಂಕೋವಿಲ್ ಆಸ್ಪತ್ರೆಯಲ್ಲಿ ಇದರ ಟ್ರೀಟ್ಮೆಂಟ್ ವಿಧಾನ ಹೇಗಿರುತ್ತೆ ಅಂತ. ಓಕೆ, ಸೊ ಸರ್ವೈಕಲ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಡಿಪೆಂಡ್ಸ್ ಆನ್ ದಿ ಸ್ಟೇಜ್. ಸೊ ಸ್ಟೇಜ್ಗೆ ಅನುಗುಣವಾಗಿ ಚಿಕಿತ್ಸೆ. ಸೊ ಸ್ಟೇಜ್ 1 ಅರ್ಲಿ ಸ್ಟೇಜ್ ಸರ್ವೈಕಲ್ ಕ್ಯಾನ್ಸರ್ ಇದ್ರೆ ಸಾಮಾನ್ಯವಾಗಿ ಆಪರೇಷನ್ ಮಾಡಿ ಆ ಯೂಟ್ರಸ್ನ, ಗರ್ಭಕೋಶದ ಬಾಯಿನ ಅಕ್ಕಪಕ್ಕದಲ್ಲಿರುವ ಲಿಂಫ್ ನೋಡ್ಸ್ ನ ಆಪರೇಟ್ ಮಾಡಿ ತೆಗಿತೀವಿ. ಸೊ ಇದನ್ನ ರಾಡಿಕಲ್ ಹಿಸ್ಟೆಕ್ಟಮಿ ವಿತ್ ಲಿಂಫ್ ನೋಡ್ ಡಿಸೆಕ್ಷನ್ ಅಂತ ಹೇಳ್ತೀವಿ. ಸೊ ಸಾಮಾನ್ಯವಾಗಿ ಸ್ಟೇಜ್ 1 ಬಂದಾಗ ಈ ಸರ್ಜರಿನೇ ಕಂಪ್ಲೀಟ್ ಆಗಿ ಟ್ರೀಟ್ಮೆಂಟ್ ಅಲ್ಲಿ ಕಾಯಿಲೆ ಕಂಪ್ಲೀಟ್ ಆಗಿ ಕ್ಯೂರ್ ಆಗ್ತದೆ. ಆದ್ರೆ ಸ್ವಲ್ಪ 2ನೇ ಹಂತ 3ನೇ ಹಂತಕ್ಕೆ ಕಾಯಿಲೆ ಹೋಯ್ತು ಅಂತಂದ್ರೆ ಆಗ ಸರ್ಜರಿ ಮಾಡಾದ್ಮೇಲೆ ಅಡಿಕ್ವೇಟ್ ರಿಸಲ್ಟ್ಸ್ ನಮಗೆ ಬರಲ್ಲ, ಕಾಯಿಲೆ ವಾಪಸ್ ಬರುವಂತಹ ಲಕ್ಷಣಗಳು ಇರ್ತದೆ. ಹಂಗಾಗಿ ಸರ್ಜರಿ ಮಾಡದಿರೋ ರೀತಿ ಬರೀ ಎಕ್ಸ್ರೇ ಕಿರಣಗಳು, ರೇಡಿಯೋಥೆರಪಿ ಅಂತ ಒಂದು ವಿಧಾನ ಇದೆ. ಆ ರೇಡಿಯೋಥೆರಪಿ ಕೊಟ್ಟು ಕಂಪ್ಲೀಟ್ ಆಗಿ ಕಾಯಿಲೆನ ಕಂಟ್ರೋಲ್ ಮಾಡ್ತೀವಿ. ಸೊ ಏನು ಈ ರೇಡಿಯೋಥೆರಪಿ ಅಂತಂದ್ರೆ ಎಕ್ಸ್ರೇ ಕಿರಣಗಳನ್ನ ಯೂಸ್ ಮಾಡಿ ಕಾಯಿಲೆನ ಕಂಟ್ರೋಲ್ ಮಾಡುವಂತಹ ವಿಧಾನನ ರೇಡಿಯೋಥೆರಪಿ ಅಂತ ಹೇಳ್ತೀವಿ. ಇದನ್ನ ವಿಕಿರಣ ಚಿಕಿತ್ಸೆ ಅಂತ ಹೇಳ್ತೀವಿ. ಸೊ ಈ ರೇಡಿಯೋಥೆರಪಿ ಸರ್ಜರಿ ತರ ಒಂದು ದಿನಕ್ಕೆ ಆಗುವಂತ ಕೆಲಸ ಅಲ್ಲ. ಸಾಮಾನ್ಯವಾಗಿ ಇದನ್ನ ಫ್ರಾಕ್ಷನೇಟೆಡ್ ಅಂದ್ರೆ ಒಂದು ವಾರದಲ್ಲಿ 5 ದಿನ, ಆ ತರ ಒಂದು 5 ವಾರದಲ್ಲಿ ಭಾಗ ಮಾಡಿ ಕೊಡ್ತೀವಿ. ಸೊ ಈ ರೇಡಿಯೋಥೆರಪಿ ಕೊಡೋದ್ರಿಂದ ಗರ್ಭಕೋಶದ ಕಂಠದಲ್ಲಿ ಆಗಿರುವಂತಹ ಕಾಯಿಲೆ ಪ್ಲಸ್ ಅಕ್ಕಪಕ್ಕದಲ್ಲಿ ಹರಡ್ಕೊಂಡಿರುವಂತಹ ಕಾಯಿಲೆ ಕೂಡ ಕಂಪ್ಲೀಟ್ ಆಗಿ ಕಂಟ್ರೋಲ್ ಆಗಿ ಸಿಗುತ್ತೆ ನಮ್ಗೆ. ಇದ್ರ ಜೊತೆಗೆ ನಮ್ಮ ರೇಡಿಯೇಷನ್ ಎಫೆಕ್ಟ್ ಚೆನ್ನಾಗಿ ಎನ್ಹಾನ್ಸ್ ಆಗಿ ಕಾಯಿಲೆ ಇಲ್ಲೂ ಅಕ್ಕಪಕ್ಕದಲ್ಲಿ ಸ್ಪ್ರೆಡ್ ಆಗದಿರಲಿ ಅಂತ ಒಂದು ಕೀಮೋಥೆರಪಿ ಅಂತ ಇಂಜೆಕ್ಷನ್ಸ್ ಕೂಡ ಕೊಡ್ತೀವಿ. ಸೊ ಕೀಮೋಥೆರಪಿ ಅಂತಂದ್ರೆ ಯಾವುದೇ ಒಂದು ಔಷಧಿ ಕ್ಯಾನ್ಸರ್ ಸೆಲ್ಸ್ ನ ಸಾಯಿಸುವಂತ ಔಷಧಿನ ಕೀಮೋಥೆರಪಿ ಅಂತ ಹೇಳ್ತೀವಿ. ಸೊ ರೇಡಿಯೋಥೆರಪಿ ಕೀಮೋಥೆರಪಿ ಎರಡು ಜೊತೆಗೆ ಮಾಡಿದಾಗ ಸೊ ಕಾಯಿಲೆ ಕಂಟ್ರೋಲ್ ಆಗಿ ಬೇರೆ ಅಂಗಗಳು ಕೂಡ ಸ್ಪ್ರೆಡ್ ಆಗದಂಗೆ ಕಂಟ್ರೋಲ್ ಆಗ್ತದೆ. ಇದು 2nd and 3rd ಸ್ಟೇಜ್ ಗೆ ಮಾಡುವಂಥದ್ದು. ಸೊ ಅಡ್ವಾನ್ಸ್ ಸ್ಟೇಜ್ 4 ಗೆ ಕಾಯಿಲೆ ಹೋಯ್ತು ಅನ್ಕೊಳ್ಳಿ, ಆಗ ಗರ್ಭಕೋಶ ಬಿಟ್ಟು ಲಿವರ್ ಲಂಗ್ಸ್ ಗೆಲ್ಲ ಸ್ಪ್ರೆಡ್ ಆದಾಗ ಯಾವುದೇ ಲೋಕಲ್ ಟ್ರೀಟ್ಮೆಂಟ್ ಲೈಕ್ ಸರ್ಜರಿ ಮಾಡೋದಾಗ್ಲಿ ರೇಡಿಯೇಷನ್ ಕೊಡೋದಾಗ್ಲಿ ಯೂಸ್ ಆಗೋದಿಲ್ಲ. ಸೊ ಅಂತವ್ರಿಗೆ ಬರೀ ಕೀಮೋಥೆರಪಿ, ಪ್ಯಾಲಿಯೇಟಿವ್ ಕೀಮೋಥೆರಪಿ ಅಂತ ಮಾಡ್ತೀವಿ. ಸೊ ಈ ಕೀಮೋಥೆರಪಿ ಮಾಡೋದ್ರಿಂದ ಫರ್ದರ್ ಬೇರೆ ಆರ್ಗನ್ಸ್ ಗೆ ಡ್ಯಾಮೇಜ್ ಆಗಲ್ಲ, ಬಟ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಕಾಯಿಲೆ ಕೂಡ ಕಂಟ್ರೋಲ್ ಬರುತ್ತೆ ನಮಗೆ. ಸೊ ಈ ಸ್ಟೇಜ್ ನ ನೋಡ್ಕೊಂಡು ಪೇಷಂಟ್ ಸರ್ವೈಕಲ್ ಕ್ಯಾನ್ಸರ್ ನಮ್ ಸರ್ವೈವಲ್ ಕೂಡ ಹೇಳ್ತೀವಿ. ಸೊ ಸ್ಟೇಜ್ 1, 2, 3 ಅರ್ಲಿ ಸ್ಟೇಜ್ ಇದ್ದವ್ರಿಗೆಲ್ಲ ಸರ್ವೈವಲ್ ತುಂಬಾ ಚೆನ್ನಾಗಿದೆ, ಕಂಪ್ಲೀಟ್ ಆಗಿ ಕ್ಯೂರ್ ಕೂಡ ಆಗ್ತದೆ. ಸ್ಟೇಜ್ 4 ಇದ್ದವ್ರಿಗೆ ಕೀಮೋಥೆರಪಿ ತಗೊಂಡು ಕ್ವಾಲಿಟಿ ಆಫ್ ಲೈಫ್ ಅವ್ರು ಇರೋಷ್ಟು ದಿನ ಚೆನ್ನಾಗಿರ್ತಾರೆ. ಓಕೆ ಡಾಕ್ಟರ್, ನೀವು ಅವಾಗಲೇ ಲಸಿಕೆಯ ಬಗ್ಗೆ ಹೇಳ್ತಾ ಇದ್ರಿ. ಈ ಕೊರೋನಾಗೆ ವ್ಯಾಕ್ಸಿನ್ ಹೇಗ್ ಬಂತೋ ಈ ಗರ್ಭಕಂಠ ಕ್ಯಾನ್ಸರ್ಗೂ ಕೂಡ ಲಸಿಕೆ ಇದೆ, ಅದು ಮುಂಜಾಗೃತ ಕ್ರಮವಾಗಿ ಕೂಡ ತಗೊಬಹುದು ಅಂತ. ಲಸಿಕೆ ಬಗ್ಗೆ ಇನ್ನೊಂದಿಷ್ಟು ಇನ್ಫಾರ್ಮೇಶನ್ ಕೊಡ್ಬೋದಾ ಅಂತ? ಸೊ ಖಂಡಿತ ಸರ್. ಸೊ ವ್ಯಾಕ್ಸಿನೇಷನ್ ಅಂದ್ರೆ ಅರ್ಥ ಏನು, ಈಗ ಇನ್ಫೆಕ್ಷನ್ ಆಗಕ್ಕಿಂತ ಮುಂಚೆನೆ ನಾವೇ ಒಂದು ಲೋ ಡೋಸ್ ಇನ್ಫೆಕ್ಷನ್ ನ ಕ್ರಿಯೇಟ್ ಮಾಡಿ ದೇಹದಲ್ಲಿ ಇಮ್ಯುನಿಟಿನ ಇನ್ಕ್ರೀಸ್ ಮಾಡಿ ಮತ್ತೆ ಮುಂದೆ ಯಾವಾಗಾರ ಇನ್ಫೆಕ್ಷನ್ ಆದಾಗ ಅದನ್ನ ತಡೆಗಟ್ಟಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ವ್ಯಾಕ್ಸಿನೇಷನ್. ಸೊ ನಾವು ಸರ್ವೈಕಲ್ ಕ್ಯಾನ್ಸರ್ ಹುಟ್ಟೋದು HPV ವೈರಸ್ ಇಂದ ಅಂತ ನಾನು ಹೇಳಿದೆ. ಹಂಗಾಗಿ HPV ವಿರುದ್ಧವಾಗಿ ಆಕ್ಟ್ ಮಾಡುವಂತಹ ಒಂದು ಲಸಿಕೆ ಇದೆ. ಸೊ ಸಾಮಾನ್ಯವಾಗಿ ಕಾಮನ್ ಟೈಪ್ಸ್ ಆಫ್ HPV ಲೀಡಿಂಗ್ ಟು ಸರ್ವೈಕಲ್ ಕ್ಯಾನ್ಸರ್ ಯಾವುದು ಅಂದ್ರೆ ಸ್ಟ್ರೈನ್ 16, 18, 31, 33 ಈ 4 ಸ್ಟ್ರೈನ್ಸ್ ಗೆ ವಿರುದ್ಧವಾಗಿ ಆಕ್ಟ್ ಮಾಡುವಂತಹ ನಮ್ಮ ಕೆಲವು ವ್ಯಾಕ್ಸಿನೇಷನ್ಗಳು ಇದಾವೆ. ಅದನ್ನ ಕ್ವಾಡ್ರಿವ್ಯಾಲೆಂಟ್ ವ್ಯಾಕ್ಸಿನ್ ಅಂತ ಹೇಳ್ತೀವಿ. ಸೊ ಯಾವ ಏಜ್ ಗ್ರೂಪ್ ಅಲ್ಲಿ ಇದನ್ನ ಕೊಡಬೇಕು ಅಂತಂದ್ರೆ ಸೊ 9 to 15 ಇರೋಂಥ ಏಜ್ ಗ್ರೂಪ್ ಅಲ್ಲಿ ಇರೋರಿಗೆ ಸಾಮಾನ್ಯವಾಗಿ 2 ಡೋಸ್. ಸೊ 0 ಡೋಸ್ ಇವತ್ತೊಂದು ಕೊಟ್ರೆ ಇವತ್ತಿನ 6 ತಿಂಗಳಾದ್ಮೇಲೆ ಒಂದು ಡೋಸ್ ಕೊಡಬೇಕಾಗುತ್ತೆ. 2 ಡೋಸ್ ನಲ್ಲಿ ಅಡಿಕ್ವೇಟ್ ಆಗಿ ವ್ಯಾಕ್ಸಿನೇಷನ್ ಆಗುತ್ತೆ, ಇಮ್ಯುನಿಟಿ ಡೆವಲಪ್ ಆಗ್ತದೆ. 15ರಿಂದ 45 ವರ್ಷದ ಇರುವಂತಹ ಮಹಿಳೆಯರಲ್ಲಿ ಸಾಮಾನ್ಯ 3 ಡೋಸ್ ವ್ಯಾಕ್ಸಿನೇಷನ್ ಕೊಡ್ತೀವಿ, 0, 1 and 6. ಈ 3 ಡೋಸ್ ಕೊಡೋದ್ರಿಂದ 85ರಿಂದ 90% HPV ವೈರಸ್ ಇನ್ಫೆಕ್ಷನ್ ಆಗೋದನ್ನ ತಡೆಗಟ್ಟಬಹುದು. ಸೊ ವೈರಸ್ ಇನ್ಫೆಕ್ಷನ್ ಆಗಿಲ್ಲ ಅಂತಂದ್ರೆ ಇನ್ನು ಮುಂದೆ ನಮಗೆ ಕ್ಯಾನ್ಸರ್ ಆಗಿ ಮಾರ್ಪಾಡಾಗೋದು ಕೂಡ ತುಂಬಾ ಕಡಿಮೆ ಇರುತ್ತೆ. ಓಕೆ ಡಾಕ್ಟರ್, ಆವಾಗಲೂ ಕೂಡ ನೀವು ಸ್ಕ್ರೀನಿಂಗ್ ಬಗ್ಗೆ ಹೇಳ್ತಾ ಇದ್ರಿ. ಸ್ಕ್ರೀನಿಂಗ್ ಅನ್ನ ಯಾವಾಗ ಸ್ಟಾರ್ಟ್ ಮಾಡಬೇಕು, ಜೊತೆಗೆ ಯಾವಾಗ ಎಂಡ್ ಮಾಡಬೇಕು ಅಂತ? ಕರೆಕ್ಟ್ ಸರ್. ಸೊ ನಮ್ಮ ನ್ಯಾಷನಲ್ ನಮ್ಮ ಸ್ಕ್ರೀನಿಂಗ್ ಪ್ರೋಟೋಕಾಲ್ಗಳು ನಾವು ಗಮನಿಸಿದ್ರೆ 21 ವರ್ಷದಿಂದ 30 ವರ್ಷದವರೆಗೆ ಇರುವ ಮಹಿಳೆಯರಿಗೆ 3 ವರ್ಷಕ್ಕೊಮ್ಮೆ ಪ್ಯಾಪ್ಸ್ಮಿಯರ್ ಮಾಡ್ತೀವಿ. ಅದರಲ್ಲಿ ಏನಾರ ಅಬ್ನಾರ್ಮಲ್ ಸೆಲ್ಸ್ ಏನಾರು ಕಂಡು ಬಂತು ಅಂದ್ರೆ HPV ಟೆಸ್ಟಿಂಗ್ ಅಂತ ಮಾಡ್ತೀವಿ 21 to 30 ಹೆಲ್ತಿ ನಾರ್ಮಲ್ ಫೀಮೇಲ್ಸ್ ನಲ್ಲಿ. ಸೊ 30 and ಅಬೌವ್
ಅಪ್ ಟು 65 ವರೆಗೂ ನೋಡಿದಾಗ ನಾವು 3 ವರ್ಷಕ್ಕೆ ಪ್ಯಾಪ್ ಟೆಸ್ಟ್ ಮಾಡ್ತೀವಿ. ಬಟ್ ಇನ್ನು ಅರ್ಲಿ ಆಗಿ ಏನಾರು ಅವ್ರಿಗೆ ವೈಟ್ ಡಿಸ್ಚಾರ್ಜ್, ಬ್ಲೀಡಿಂಗ್ ಈ ತರದನ್ನ ಸಿಂಪ್ಟಮ್ಸ್ ಬಂತು ಅಂದ್ರೆ ವರ್ಷಕ್ಕೊಮ್ಮೆ ಕೂಡ ಮಾಡ್ತೀವಿ. ಈ ಪ್ಯಾಪ್ ಟೆಸ್ಟ್ ನಲ್ಲಿ ಏನಾರ ಅಬ್ನಾರ್ಮಲ್ ಸೆಲ್ಸ್ ಕಂಡು ಬಂತು ಅಂದ್ರೆ 5 ವರ್ಷಕ್ಕೊಂದ್ಸತಿ ನಾವು HPV ಟೆಸ್ಟಿಂಗ್ ಕೂಡ ಮಾಡ್ತೀವಿ. ಸಾಮಾನ್ಯವಾಗಿ 65 ವರ್ಷದ ಮೇಲ್ಪಟ್ಟಿರೋ ಮಹಿಳೆಯರಲ್ಲಿ ಈ ಕಾಯಿಲೆ ಕಂಡು ಬರೋದು ಕಡಿಮೆ ಇರೋದ್ರಿಂದ ಅಟ್ ದ ಏಜ್ ಆಫ್ 65 ಸ್ಕ್ರೀನಿಂಗ್ ನ ನಾವು ನಿಲ್ಲಿಸ್ತೀವಿ. ಓಕೆ ಡಾಕ್ಟರ್, ಆಂಕೋವಿಲ್ ರಿಸರ್ಚ್ ಸೆಂಟರ್ ಕೂಡ ಇದೆ. ಫ್ಯೂಚರ್ ಪ್ಲಾನ್ ಏನಿದೆ ಅಂತ ಇಲ್ಲಿ? ಎಸ್ ಸರ್, ಈಗೇನಂತಂದ್ರೆ ಸರ್ವೈಕಲ್ ಕ್ಯಾನ್ಸರ್ ನಾನು ಆಗ್ಲೇ ಹೇಳ್ದಂಗೆ ಪ್ರಿವೆಂಟಬಲ್ ಕ್ಯಾನ್ಸರ್. ಸೊ ಇದನ್ನ ಪ್ರಿವೆಂಟ್ ಮಾಡಕ್ಕೆ ನಮ್ಮ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಒಂದು ಸ್ಟ್ರಾಟಜಿ ಮಾಡ್ಕೊಂಡಿದೆ. ಏನದು 90-70-90 ಅಂತ. ಸೊ ಏನ್ 90-70-90 ಅಂದ್ರೆ 90% ಆಫ್ ಆಲ್ ಗರ್ಲ್ಸ್ ಲೆಸ್ ದೆನ್ 50, 15 ವರ್ಷಕ್ಕಿಂತ ಕೆಳಗಡೆ ಇರುವಂತಹ ಎಲ್ಲಾ ಗರ್ಲ್ಸ್ಗೆ 90% ಗರ್ಲ್ಸ್ಗೆ ವ್ಯಾಕ್ಸಿನೇಷನ್ ಮಾಡೋದು ಮೊದಲನೇದು. 70 ಏನು ಅಂತಂದ್ರೆ ಆಲ್ರೆಡಿ ಸ್ಕ್ರೀನಿಂಗ್ ಮಾಡ್ತಾ ಇರೋಂಥ ಫೀಮೇಲ್ಸ್ ಅಪ್ ಟು ಏಜ್ ಆಫ್ 35 ಇರೋರಿಗೆ 70% ಆಫ್ ಆಲ್ ದಿ ಫೀಮೇಲ್ಸ್ ಅಪ್ ಟು ದ ಏಜ್ ಆಫ್ 35 ಸ್ಕ್ರೀನಿಂಗ್ ಮಾಡೋದು. ಅಗೇನ್ ರಿಪೀಟ್ ಸ್ಕ್ರೀನಿಂಗ್ ಅಪ್ ಟು ದ ಏಜ್ ಆಫ್ 45. 70 ಪ್ಲಸ್ ಇನ್ನೊಂದು 90 ಏನು ಅಂತಂದ್ರೆ ಆಲ್ರೆಡಿ ಡಯಾಗ್ನೋಸ್ ಆಗಿರೋಂಥ ಪೇಷಂಟ್ಗಳು, ಪ್ರೀ ಕ್ಯಾನ್ಸರಸ್ ಅಥವಾ ಇನ್ವೇಸಿವ್ ಕ್ಯಾನ್ಸರ್ ಡಯಾಗ್ನೋಸ್ ಆಗಿರೋಂಥ ಮಹಿಳೆಯರಿಗೆ ಕಂಪ್ಲೀಟ್ ಆಗಿ ಏನ್ ಅದಕ್ಕೆ ಟೈಮ್ಲಿ ಟ್ರೀಟ್ಮೆಂಟ್ ಏನ್ ಕೊಡಬೇಕು, ಕ್ವಾಲಿಟಿ ಸರ್ಜರಿ, ರೇಡಿಯೇಷನ್, ಕೀಮೋ ಏನ್ ಕೊಡಬೇಕು ಅದನ್ನ ರಿಸೀವ್ ಮಾಡುವಂಥದ್ದು. ಸೊ 90% ಆಫ್ ಆಲ್ ಗರ್ಲ್ಸ್ ಲೆಸ್ ದೆನ್ 15 ಟು ರಿಸೀವ್ ವ್ಯಾಕ್ಸಿನೇಷನ್, 70% ಸ್ಕ್ರೀನಿಂಗ್, 90% ಟ್ರೀಟ್ಮೆಂಟ್. 90-70-90 ಮಾಡೋದ್ರಿಂದ ಇವಾಗ ನಮ್ಮ ಕ್ಯಾನ್ಸರ್ ಬರ್ಡನ್ 6 ಲಕ್ಷ ಏನು ನಾವು ನೋಡ್ತಾ ಇದ್ವಿ ನಮ್ಮ ಪ್ರಪಂಚದಲ್ಲಿ, ಅದನ್ನ ತುಂಬಾ ಕಡಿಮೆ ಮಾಡಬಹುದು, ಕಂಪ್ಲೀಟ್ ಆಗಿ ಎಲಿಮಿನೇಟ್ ಕೂಡ ಮಾಡಬಹುದು. ಆ ಎಲಿಮಿನೇಟ್ ಮಾಡಕ್ಕೆ ಬೇಕಾಗಿರುವಂತಹ ಸಂಖ್ಯೆ 1 ಲಕ್ಷ ಫೀಮೇಲ್ಸ್ ಇದ್ರೆ 4 ಬರೀ ಸರ್ವೈಕಲ್ ಕ್ಯಾನ್ಸರ್ ಕೇಸಸ್ ನ ನಾವು ಡಯಾಗ್ನೋಸ್ ಮಾಡಿದ್ವಿ, ಅವತ್ತೊಂದು ದಿನ ನಮ್ ಸರ್ವೈಕಲ್ ಕ್ಯಾನ್ಸರ್ ಎಲಿಮಿನೇಟ್ ಆಯ್ತು ಅಂತ ನಾವು ಹೇಳ್ಬೋದು. ಇವಾಗಿನ ನಂಬರ್ 18-20 ಕೇಸಸ್ ಇದೆ 1 ಲಕ್ಷ ಫೀಮೇಲ್ಸ್ ನಲ್ಲಿ. ಆ 4ಕ್ಕಿಂತ ಕಡಿಮೆ ತಂತು ಅಂದ್ರೆ ಈ 90-70-90 ಸ್ಟ್ರಾಟಜಿ ಹೆಲ್ಪ್ ಆಯ್ತು ಅಂತ ನಮ್ಗೆ ಅರ್ಥ. ಓಕೆ ಡಾಕ್ಟರ್, ಫೈನಲಿ ನಾಳೆ ವರ್ಲ್ಡ್ ಕ್ಯಾನ್ಸರ್ ಡೇ ಇದೆ, ವೀಕ್ಷಕರಿಗೆ ಏನ್ ಸಂದೇಶ ಕೊಡ್ತೀರಿ ಅಂತ? ಸೊ ಏನಂತಂದ್ರೆ ಎಸ್ಪೆಷಲಿ ಸರ್ವೈಕಲ್ ಕ್ಯಾನ್ಸರ್ ಅಂತ ಕಾಯಿಲೆಗಳು ಪ್ರಿವೆಂಟ್ ಮಾಡೋದ್ರಿಂದ ಸೊ ಎಲ್ಲರಿಗೂ ನಾವು ಹೇಳೋದೇನು ಅಂತಂದ್ರೆ ವರ್ಷಕ್ಕೊಮ್ಮೆ ಕ್ಯಾನ್ಸರ್ ಸ್ಕ್ರೀನಿಂಗ್ ಟೆಸ್ಟ್ ಗಳನ್ನ ಮಾಡಿಸ್ಕೋಬೇಕು. ನಾರ್ಮಲ್ ಹೆಲ್ತಿ ಆಗಿರುವಂತವ್ರು, ಸಾಮಾನ್ಯವಾಗಿ ನಮ್ಮ ದೇಹ ನಾವು ಕ್ಯಾನ್ಸರ್ ಬಗ್ಗೆ ಯಾರು ಟೆಸ್ಟ್ ಮಾಡಿಸ್ಕೊಳ್ಳಲ್ಲ. ಹಾರ್ಟ್ ಬಗ್ಗೆ ಟೆಸ್ಟ್ ಮಾಡಿಸ್ಕೋತೀವಿ, ಮಾಸ್ಟರ್ ಹೆಲ್ತ್ ಚೆಕ್ಅಪ್ ಮಾಡಿಸ್ಕೋತೀವಿ. ಕ್ಯಾನ್ಸರ್ ಕಾಯಿಲೆ ನನಗೆ ಬರುತ್ತಾ, ನಾನು ಸ್ಮೋಕ್ ಮಾಡಲ್ಲ, ನಾನು ಎಕ್ಸರ್ಸೈಸ್ ಮಾಡ್ತೀನಿ, ನಾನು ಯೋಗ ಮಾಡ್ತೀನಿ, ನಾನು ಯಾಕೆ ಕ್ಯಾನ್ಸರ್ ಸ್ಕ್ರೀನಿಂಗ್ ಮಾಡ್ಕೋಬೇಕು ಅಂತ ಸಾಮಾನ್ಯವಾಗಿ ಹಿಂಜರಿತಾರೆ. ಅದು ಮಾಡೋದು ತಪ್ಪು. ಸೊ ಕ್ಯಾನ್ಸರ್ ಸ್ಕ್ರೀನಿಂಗ್, ಕೆಲವು ಕ್ಲಿನಿಕಲ್ ಎಕ್ಸಾಮಿನೇಷನ್, ಕೆಲವು ಬ್ಲಡ್ ಪರೀಕ್ಷೆಗಳು, ಕೆಲವು ಟೆಸ್ಟ್ಗಳು, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್, ಪ್ಯಾಪ್ ಸ್ಮಿಯರ್, ಮ್ಯಾಮೋಗ್ರಫಿ, ಈ ತರ ಎಲ್ಲಾ ತರದ ಕ್ಯಾನ್ಸರ್ ಸ್ಕ್ರೀನಿಂಗ್ ಟೆಸ್ಟ್ ಗಳನ್ನ ವರ್ಷಕ್ಕೊಮ್ಮೆ ನಮ್ಮ ಬರ್ಡೇ ದಿನ ಸೆಲೆಬ್ರೇಟ್ ಮಾಡೋ ಜೊತೆಗೆ ನೆಕ್ಸ್ಟ್ ದಿನ ಹೋಗಿ ಒಂದು ಕ್ಯಾನ್ಸರ್ ಸ್ಕ್ರೀನಿಂಗ್ ಮಾಡಿಸ್ಕೊಳ್ಳೋದು ತುಂಬಾ ಅವಶ್ಯಕ. ಓಕೆ, ಥ್ಯಾಂಕ್ ಯು ಡಾಕ್ಟರ್. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ, ಯೂಸ್ಫುಲ್ ಮಾಹಿತಿಯನ್ನು ಶೇರ್ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು. ನಮಸ್ಕಾರ ವೀಕ್ಷಕರೇ. ನೀವು ಕೂಡ ಈ ಗರ್ಭಕಂಠ ಕ್ಯಾನ್ಸರ್ ನಿಂದ ಬಳಲ್ತಾ ಇದ್ರೆ ನೇರವಾಗಿ ಡಾಕ್ಟರ್ ಅನ್ನ ಭೇಟಿ ಆಗಬಹುದು. ಡಾಕ್ಟರ್ ಅನಿಲ್ ಕುಮಾರ್ MR, ಚೇರ್ಮನ್ ಮತ್ತು ವ್ಯವಸ್ಥಾಪಕ ನಿರ್ದೇಶಕರು, ಆಂಕೋವಿಲ್ ಕ್ಯಾನ್ಸರ್ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ, ನಂಬರ್ 4, 80 ಅಡಿ ರಸ್ತೆ, 2ನೇ ಹಂತ, ನಾಗರಭಾವಿ, ಬೆಂಗಳೂರು. ಜೊತೆಗೆ ನೀವು ದೂರವಾಣಿ ಸಂಪರ್ಕದ ಮೂಲಕವೂ ಕೂಡ ಡಾಕ್ಟರ್ ಅನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಅಪಾಯಿಂಟ್ಮೆಂಟ್ ಅನ್ನ ತೆಗೆದುಕೊಂಡು ಡಾಕ್ಟರ್ ಅನ್ನ ಮೀಟ್ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಪಡಿಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 8073858548, 8310245093. ಇನ್ನು ವೆಬ್ಸೈಟ್ಗೂ ಕೂಡ ನೀವು ವಿಸಿಟ್ ಕೊಟ್ಟು ಡಾಕ್ಟರ್ ಅನ್ನ ಕಾಂಟ್ಯಾಕ್ಟ್ ಮಾಡಬಹುದು. ವೆಬ್ಸೈಟ್ ಅನ್ನು ಕೂಡ ನೀವು ನೋಟ್ ಮಾಡ್ಕೊಳ್ಳಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೆನಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.